మురళాలించెను తన మహాదయను నను గణించెను. యెహోవా మురళాలించెను తన మహాదయను నను గణించెను. అహర్ని సలదీనహీనుడగు నాను హాయనెడు ధ్వని గ్రహించి మనిపెను. యెహోవా మురళాలించెను తన మహాదయను నను గణించెను. అనీతి వస్త్రమెడలించెను యేసునాథు రక్తమున ముంచెను. అనీతి వస్త్రమెడలించెను యేసునాథు రక్తమున ముంచెను. వినూత్న యత్నమిదను నీ ఎన్నడు గనన్ వినన్ ప్రేమ నాకు చూపెను. యెహోవా మురళాలించెను తన మహాదయను నను గణించెను. ಇಂಥ ಕಷ್ಟಗಳಿಂದ ನಮ್ಮನ್ನು ಹಿಂಸೆ ಮಾಡ್ತಿದ್ದಾರೆ. ಅದರಿಂದ ಬಿಡಿಸಲಿಕ್ಕೆ ಯಾರನ್ನಾದ್ರೂ ಕಳಿಸು ದೇವ್ರೆ. ಅಯ್ಯೋ, ಇಂಥ ಕಷ್ಟಗಳು ದೇವ್ರೆ, ನಮಗೆ 30 ವರ್ಷಗಳಿಂದ ನಮ್ಮನ್ನು ಕಷ್ಟ ಕೊಡ್ತಿದ್ದಾರೆ ದೇವ್ರೆ. ಇಂಥ 30 ವರ್ಷ ಕಷ್ಟ ಅನುಭವಿಸಿದ್ದೇವೆ ದೇವ್ರೆ. ಯಾರನ್ನಾದ್ರೂ ಕಳಿಸು. ಏನಪ್ಪ ಇಷ್ಟು ಹಿಂಸೆ ನಿನ್ನನ್ನು ನಂಬಿದೆ ದೇವ್ರೆ. ಅಯ್ಯೋ ಅಯ್ಯೋ ದೇವ್ರೆ, ಇಂಥ ಕಷ್ಟಗಳಿಂದ ನಮ್ಮನ್ನು ಬಿಡಿಸೋದಕ್ಕೆ ಯಾರನ್ನು ಕಳಿಸೋ ದೇವ್ರೆ. ಫಿಲಿಷ್ಟಿಯ ಜನರು ತಂದೆ 40 ವರ್ಷಗಳಿಂದ ತಂದೆ ನಮ್ಮನ್ನು ಕಷ್ಟದಿಂದ ನಮ್ಮನ್ನು ಆಳುತ್ತಿದ್ದಾರೆ ತಂದೆ. ಇಂಥ ಕಷ್ಟದಿಂದ ಆಳುತ್ತಿದ್ದ ಈ ಫಿಲಿಷ್ಟಿಯರ ಕೈಯಿಂದ ನಮ್ಮನ್ನು ಬಿಡಿಸೋದಕ್ಕೆ ತಂದೆ ಯಾರಾದರೂ ಕಳಿಸು ತಂದೆ. ಈ ಕಷ್ಟವನ್ನು ನಮಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ತಂದೆ. ದೇವ್ರೆ, ನನ್ನ ಕುಟುಂಬಗಳು, ನನ್ನ ಸೋದರರು ಎಷ್ಟೋ ತಂದೆ ನರಳಾಡುತ್ತಿದ್ದಾರೆ ತಂದೆ. ಎಷ್ಟೋ ಕಷ್ಟಗಳಿಂದ ಒದ್ದಾಡುತ್ತಿದ್ದಾರೆ ತಂದೆ. ಅದಕ್ಕೆ ಸಲ ತಂದೆ ನೀನು ಒಬ್ಬ ಮಗನನ್ನು ಕಳಿಸು ತಂದೆ. ಅಯ್ಯೋ ದೇವರೇ, ಕಳಿಸು ದೇವರೇ. ಈ ಕಷ್ಟದಿಂದ ನಮಗೆ ಆಗೇ ಇಲ್ಲ ತಂದೆ. ದೇವರೇ, ಕಳಿಸು ದೇವರೇ, ಪ್ಲೀಸ್.
ಮಂತ್ರಿಗಳೇ, ಇಲ್ಲಿ ಯಾರ್ಯಾರು ಕೆಲಸ ಮಾಡ್ತಿಲ್ಲ ಅವ್ರನ್ನೆಲ್ಲಾರನ್ನು ಹೊಡೆದಾಕಿ. ಅಪ್ಪಣೆ ಪ್ರಭು. ಹೊಡಿಬೇಡಿ, ಅಯ್ಯೋ ಹೊಡಿಬೇಡಿ, ಅಯ್ಯೋ ಹೊಡಿಬೇಡಿ, ಅಯ್ಯೋ ಹೊಡಿಬೇಡಿ, ಅಯ್ಯೋ ಹೊಡಿಬೇಡಿ, ಅಯ್ಯೋ ಹೊಡಿಬೇಡಿ. ಇಗೋ, ಬಂಜಿಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಆದುದರಿಂದ ಜಾಗರೂಕತೆಯಿಂದ ಇರು. ದ್ರಾಕ್ಷರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಯಾವ ನೀಚ ಪದಾರ್ಥವನ್ನಾಗಲಿ ಊಟ ಮಾಡದಿರು. ಮುಖ್ಯವಾಗಿ ನೀನು ಗರ್ಭವತಿಯಾಗಿ ಏರುವ ಮಗನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಉಪಯೋಗಿಸಲೇಬಾರದು. ಅವನು ಹುಟ್ಟಿದಂದಿನಿಂದ ದೇವರಿಗೆ ಪ್ರತಿಷ್ಠನಾದವನು. ಅವನು ಫಿಲಿಷ್ಟಿಯರ ಕೈ ಬಿಡಿಸುವುದಕ್ಕಾಗಿ ನಾನು ನೇಮಿಸಿದ್ದೇನೆ. ನನ್ನ ಮುಂದೆ ಒಬ್ಬ ಪುರುಷನಿದ್ದನು. ನನ್ನ ಬಳಿಗೆ ಬಂದಿದ್ದನು. ಅವನ ರೂಪವು ದೇವದೂತನ ರೂಪದಂತಿತ್ತು ಮತ್ತು ತುಂಬಾ ಭಯಂಕರನಾಗಿದ್ದನು. ಆದರೆ ಅವನು ತನ್ನ ಹೆಸರನ್ನು ತಿಳಿಸಲಿಲ್ಲ. ನನಗೆ ನಿಂತು ಗರ್ಭವತಿಯಾಗಿ ಮಗನನ್ನು ಏರಿವಿ ಎಂದು ಹೇಳಿ ಅನೇಕ ನಿಯಮಗಳನ್ನು ನನಗೆ ಹೇಳಿದನು. ಆ ಹುಡುಗನು ಹುಟ್ಟಿಂದನಿಂದ ಸಾಯುವವರೆಗೂ ದೇವರ ಪ್ರತೀಕ್ಷನಾದನು ಎಂದು ನನಗೆ ತಿಳಿಸಿದನು. ಹೌದು, ನನಗೂ ಸಂತೋಷ ಆಯ್ತು. ಹೋಗೋಣ.
ಸಂಸೋನನು ಹುಟ್ಟಿದ ಕಾರಣಕ್ಕಾಗಿ ಇವರೆಲ್ಲರೂ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದಾರೆ. ಈ ಸಮಯದಲ್ಲಿ ಸಾಮ್ಸೋನನು ಫಿಲಿಷ್ಟಿಯರನ್ನು ಬಿಡಿಸುವುದಕ್ಕಾಗಿ ಇಸ್ರಾಯೇಲ್ ಎಂಬ ಆ ಒಂದು ಫಿಲಿಷ್ಟಿಯರ ಒಂದು ದೇಶಕ್ಕೆ ಇಸ್ರೇಲಿಯರನ್ನು ಬಿಡಿಸುವುದಕ್ಕಾಗಿ ಸಾಮ್ಸೋನನು ಹೊರಡುವಂಥ ಸಮಯಕ್ಕಾಗಿ ಇವರೆಲ್ಲರೂ ಪ್ರಾರ್ಥನೆ ಮಾಡುತ್ತಾರೆ. ಸಾಮ್ಸೋನನು ಕೆಲವು ದಿನಗಳಾದ ಮೇಲೆ ಫಿಲಿಷ್ಟಿಯರ ದೇಶಕ್ಕೆ ಹೋಗಲು ಸಿದ್ಧವಾಗುತ್ತಾನೆ. ನೀನು ದೇವರಿಂದ ಪ್ರತ್ಯಕ್ಷನಾದವನು. ಇಸ್ರಾಯೇಲ್ ಜನರನ್ನು ಬಿಡಿಸಿಕೊಂಡು ಬರುವುದಕ್ಕಾಗಿ ನಿನ್ನನ್ನು ದೇವರು ಪ್ರತ್ಯಕ್ಷ ಮಾಡಿದ್ದಾನೆ. ನಮ್ಮ ಅಪ್ಪಗೂ ಮತ್ತು ನನಗೂ ದೇವದೂತನು ಪ್ರತ್ಯಕ್ಷನಾಗಿ ಇಸ್ರಾಯೇಲ್ ಜನರನ್ನು ಬಿಡಿಸಿಕೊಂಡು ಬಾ ಎಂದು ನಿನ್ನನ್ನು ಪ್ರತ್ಯಕ್ಷ ಮಾಡಿದ್ದಾನೆ. ನಾನು ಬಂಜಿಯಾಗಿದ್ದೆ, ಹೊಲದಲ್ಲಿ ನನ್ನನ್ನು ಕಂಡು ದೇವದೂತನು ಪ್ರತ್ಯಕ್ಷನಾಗಿ ನೀನು ಮಗನನ್ನು ಏರುವೆ ಎಂದು ಹೇಳಿದ. ಆ ಮಗನನ್ನು ಫಿಲಿಷ್ಟಿಯರ ದೇಶಕ್ಕೆ ಹೋಗಿ ಇಸ್ರಾಯೇಲರನ್ನು ಬಿಡಿಸಿಕೊಂಡು ಬರಬೇಕೆಂದು ಹೇಳಿದನು. ಒಂದು ಮಾತು ಹೇಳುತ್ತೇನೆ, ಕೇಳು ಮಗನೇ. ನೀನು ಇವಾಗ ಬಹಳ ಶಕ್ತಿವಂತವನಾಗಿದ್ದಿ. ಮಗು, ನಿನಗೊಂದು ಗುಟ್ಟು ಹೇಳುತ್ತೇನೆ, ಜಾಗ್ರತೆಯಾಗಿ ಕೇಳು. ನಿನಗೊಂದು ಗುಟ್ಟು ಇದೆ, ಅದು ನೀನು ಯಾರಿಗೂ ತಿಳಿಸಬಾರದು. ಅದೇನೆಂದರೆ, ನಿನ್ನ ತಲೆಯ ಮೇಲೆ ಕ್ಷೌರ ಕತ್ತಿಯು ಉಪಯೋಗಿಸಬಾರದು. ಗುಟ್ಟನ್ನು ಯಾರಿಗೂ ತಿಳಿಸಬೇಡ. ಒಂದು ವೇಳೆ ನೀನು ತಿಳಿಸಿದರೆ ನಮ್ಮ ಹಾಗೆ ಸಾಮಾನ್ಯ ಮನುಷ್ಯನಾಗುವೆ. ಅದಕ್ಕಾಗಿ ಬಹಳ ಜಾಗ್ರತೆಯಿಂದ ಕೈಗೊಂಡು ನಡೆ. ಆಗಲಿ ಅಮ್ಮ, ನಾನು ದೇವರ ಇಚ್ಛೆಯನ್ನು ನೆರವೇರಿಸುತ್ತೇನೆ. ಆಗಲಿ ಮಗು, ದೇವರ ಆಶೀರ್ವಾದ ಯಾವಾಗಲೂ ನಿನ್ನೊಡನೆ ಇರುತ್ತದೆ. ನಿಮ್ಮ ತಾಯಿ ಹೇಳಿದಾಗೆ ನಿನಗಿರುವಂಥ ಗುಟ್ಟನ್ನು ಯಾರಿಗೆ ತಿಳಿಸಬೇಡ. ಯಾಕಂದರೆ ದೇವರು ನೇಮಿಸಿರ್ತಕ್ಕಂಥ ಸಂಸೋನನು ನೀನು. ಅದಕ್ಕಾಗಿ ದೇವರ ಇಚ್ಛೆಯನ್ನು ನೆರವೇರಿಸು. ಯಾಕಂದರೆ ನಿನ್ನ ತಾಯಿ ಹೊಲದಲ್ಲಿ ಕೆಲಸ ಮಾಡುವಾಗ ಆಕೆಗೆ ಒಬ್ಬ ದೇವದೂತನು ಪ್ರತ್ಯಕ್ಷನಾಗಿ ಬಂಜೆಯಾಗಿರ್ತಕ್ಕಂಥ ನಿನ್ನ ತಾಯಿಗೆ ಹೇಳಿದನು. ಏನಂತ ಹೇಳಿದನೆಂದರೆ, ಮಗಳೇ, ನಿನಗೊಬ್ಬ ಮಗನು ಇರುವನು, ನೀನು ಮಗನನ್ನು ಅಡೀವಿ. ಆ ಮಗನು ಯಾಕೆ ನಾನು ಆ ಮಗನನ್ನು ಕಳಿಸುತ್ತೇನೆ ಅಂದರೆ, ಫಿಲಿಷ್ಟಿಯರ ಜನರಲ್ಲಿ ಇಸ್ರೇಲ್ ಜನರು ಬಹಳ ನೋವುಗಳಿಂದ ಗೋಳಾಟಗಳಿಂದ ಅಳ್ತಾ ಇದ್ದಾರೆ. ಅದಕ್ಕಾಗಿ ಅವರನ್ನು ಬಿಡಿಸಿಕೊಳ್ಳೋದಕ್ಕೋಸ್ಕರ ನಿನ್ನ ಮಗನಿಗೆ ಮಹಾಶಕ್ತಿಯನ್ನು ಕೊಟ್ಟು ನಾನು ದಯಪಾಲಿಸ್ತೇನೆ ಅಂತಂದು ನಿಮ್ಮ ತಾಯಿಗೆ ಆ ದೇವದೂತನು ಬಂದು ಹೇಳಿದನು. ಅದಕ್ಕಾಗಿ ಅದೇ ಸಮಯದಲ್ಲಿ ನೀನು ಸಹ ಈ ಭೂಮಿಗೆ ಬಂದಿ. ಅಂದರೆ ನಮಗೆ ನೀನು ಸಹ ಸಾಮ್ಸೋನನಾಗಿ ನನ್ನ ಮಕ್ಕಳಾಗಿ ನೀನು ಹುಟ್ಟಿದ್ದಿ. ಆದ್ದರಿಂದ ನೀನು ಇಲ್ಲಿಂದ ಫಿಲಿಷ್ಟಿಯರ ದೇಶಕ್ಕೆ ಹೋಗುವಾಗ ಬಹಳ ಜಾಗೃತಿಯಿಂದ ಹೋಗು. ದೇವರ ಆಶೆ ಇರುತ್ತದೆ. ಅಪ್ಪ, ಅಮ್ಮ, ಆಯ್ತು, ನಾನು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಹೋಗುತ್ತೇನೆ.
ಸಂಸೋನನು ಗಟ್ಟ ಇಳಿದು ತಿಮ್ನಾ ಊರಿಗೆ ಹೋಗಿ ಅಲ್ಲಿನ ಫಿಲಿಷ್ಟಿಯರ ಹೆಣ್ಣು ಮಗಳಲ್ಲಿ ಒಬ್ಬಳನ್ನು ನೋಡಿ ತಿರುಗಿ ತಂದೆ ತಾಯಿಗಳ ಬಳಿಗೆ ಬಂದು ಅವರಿಗೆ ಹೀಗೆ ಅನ್ನುತ್ತಾನೆ. ಅಮ್ಮ, ನಾನು ತಿಮ್ನಾ ಊರಲ್ಲಿ ಒಬ್ಬ ಫಿಲಿಷ್ಟಿಯ ಹೆಣ್ಣನ್ನು ನೋಡಿದ್ದೇನೆ. ಆಕೆಯನ್ನು ನನಗೆ ಮದುವೆ ಮಾಡಿಕೊಡಿರಿ. ಸುನ್ನತಿ ಇಲ್ಲದ ಫಿಲಿಷ್ಟರ ಹೆಣ್ಣನ್ನು ಮದುವೆ ಮಾಡಿಕೊಳ್ಳುತ್ತೀಯಾ? ನಿನ್ನ ಬಂಧುಗಳಲ್ಲಿಯೂ ನಮ್ಮ ಜನರಲ್ಲಿಯೂ ನಿನಗೆ ಹೆಣ್ಣು ಸಿಗಲಿಲ್ಲವಾ? ಇಲ್ಲ ಅಮ್ಮ, ನಾನು ಆಕೆಯನ್ನೇ ತೆಗೆದುಕೊಳ್ಳಬೇಕು. ನಾನು ಆಕೆಯನ್ನು ಮೆಚ್ಚಿದ್ದೇನೆ. ಸರಿ ಮಗು, ನಿನ್ನಿಷ್ಟದಂತಲೇ ಆಗಲಿ. ನಮಗೆ ಗುಣ ಇಷ್ಟವಾಗಿದೆ, ಕರ್ಕೊಂಡು ಬಾ. ನಾಳೆಗೆ ಕರ್ಕೊಂಡು ಬಂದುಬಿಡು. ನಾಳೆಗೆ ಮದುವೆ ಮಾಡಿಬಿಡೋಣ. ಫಿಲಿಷ್ಟಿಯರ ಕೇಡಿಗೆ ಕಾರಣ ಹುಡುಕುತ್ತಿದ್ದ ಯೆಹೋವನ ಪ್ರೇರಣೆಯಿಂದಲೇ ಈ ಸಂಗತಿ ಉಂಟಾಯಿತು ಎಂಬುದು ಅವನ ತಂದೆ ತಾಯಿಗಳಿಗೆ ಗೊತ್ತಾಗಲಿಲ್ಲ. ಆ ಕಾಲದಲ್ಲಿ ಫಿಲಿಷ್ಟಿಯರು ಇಸ್ರೇಲಿಯರ ಮೇಲೆ ದೊರೆತನ ನಡೆಸುತ್ತಿದ್ದರು. ಸಂಸೋನನು ತನ್ನ ತಂದೆ ತಾಯಿಗಳ ಸಹಿತವಾಗಿ ತಿಮ್ನಾ ಎಂಬ ಊರಿಗೆ ಹೊರಟು ಹೋಗುವಾಗ ಫಿಲಿಷ್ಟಿಯರ ಕೇಡಿಗೆ ಅಲ್ಲಿನ ದ್ರಾಕ್ಷಿ ತೋಟಗಳ ಬಳಿಗೆ ಬಂದಾಗ ಒಂದು ಪ್ರಾಯದ ಸಿಂಹವು ಗರ್ಜಿಸುತ್ತಾ ಅವನೆದುರಿಗೆ ಬಂದಿತು. ಅವನ ಕೈಯಲ್ಲಿ ಏನೂ ಇಲ್ಲವಾದಿದ್ದರೂ ಯೆಹೋವನ ಆತ್ಮವು ಅವನ ಮೇಲೆ ಪಕ್ಕನೆ ಬಂದಿದ್ದರಿಂದ ಆ ಸಿಂಹವನ್ನು ಓತು ಮರಿಯನ್ನು ಎಂಬಂತೆ ಸೀಳಿಬಿಟ್ಟನು. ಈ ಸಂಗತಿ ಅವರ ತಂದೆ ತಾಯಿಗಳಿಗೆ ತಿಳಿಸಲಿಲ್ಲ. ಕಂದ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದಿ? ಇಷ್ಟೊತ್ತು ನಿನ್ನೆ ಹುಡುಕಿದೀವಿ ಗೊತ್ತಾ ಅಪ್ಪ. ನಾನು ಏನಿಲ್ಲಮ್ಮ, ಏನಿಲ್ಲ. ಅಲ್ಲಿ ಸ್ವಲ್ಪ ತಡವಾಯಿತು. ನಡಿ ಹೋಗೋಣ. ಅಪ್ಪ, ಯಾರೋ ಬಂದ್ರು. ಯಾರು ಮಗಳೇ, ಯಾರು ಬಂದರು? ಸ್ಯಾಮ್ಸನ್ ಮತ್ತು ಅವನ ತಂದೆ ತಾಯಿಗಳು
ಫಿಲಿಷ್ಟಿಯರ ಹುಡುಗಿಯನ್ನು ನೋಡಲಿಕ್ಕೆ ಮನೆಗೆ ಬಂದಿರುವ ಸಂದರ್ಭದಲ್ಲಿ ಅವರು ಆಹ್ವಾನಿಸಿ ತಮ್ಮ ಸಂಬಂಧವನ್ನು ಬೆಳೆಸಿಕೊಂಡರು ಮತ್ತು ವಿವಾಹವೂ ಆಗುತ್ತದೆ. ಸ್ಯಾಮ್ಸನನಿಗೆ ಫಿಲಿಷ್ಟಿಯ ಹುಡುಗಿಯನ್ನು ಒಪ್ಪಿಸಿಕೊಂಡ ಮೇಲೆ ಸ್ಯಾಮ್ಸನನು ಸಹ ಒಪ್ಪಿದನು ಮತ್ತು ಸ್ಯಾಮ್ಸನನ ಜೊತೆಗೆ ತನ್ನ ವಿವಾಹ ಪತ್ನಿ ಸಹ ಹೊರಟಳು. ಫಿಲಿಷ್ಟಿಯರ ಹುಡುಗಿಯನ್ನು ಕರೆದುಕೊಂಡು ಸ್ಯಾಮ್ಸನ್ ಮತ್ತು ಸ್ಯಾಮ್ಸನನ ತಂದೆ, ಸ್ಯಾಮ್ಸನನ ತಾಯಿ ಮತ್ತು ಸ್ಯಾಮ್ಸನನ ಶ್ರೀಮತಿ ಇವರು 4 ಜನ ಮರಳಿ ತಮ್ಮ ಊರಿಗೆ ಹೊರಟರು. ಕೆಲವು ದಿವಸಗಳಾದ ಮೇಲೆ ಅವನು ಆಕೆಯನ್ನು ವರಿಸುವುದಕ್ಕೋಸ್ಕರ ತಿರುಗಿ ಆ ಊರಿಗೆ ಹೋಗುತ್ತಿರುವಾಗ ಆ ದಾರಿಯಲ್ಲಿ ಒಂದು ತಾನು ಕೊಂದು ಹಾಕಿರುವಂಥ ಸಿಂಹದ ಹೆಣವನ್ನು ನೋಡುವುದಕ್ಕೆ ಹೋಗಲು ಸಂಸೋನನು ಆ ಸಿಂಹವನ್ನು ಕಂಡು ಅದರ ಒಡಲಲ್ಲಿ ಜೇನುಹುಳುಗಳನ್ನು ಕಂಡು ಆ ಜೇನನ್ನು ಕೈಯಲ್ಲಿ ತೆಗೆದುಕೊಂಡು ಆತನು ತಿನ್ನುತ್ತಾ ಹೋದನು. ತನ್ನ ಕೈಯಲ್ಲಿ ತೆಗೆದುಕೊಂಡು ತನ್ನ ತಂದೆ ತಾಯಿಗಳಿಗೂ ಕೊಟ್ಟನು. ಅವರು ಸಹ ಅದನ್ನು ತಿಂದರು. ಆದರೆ ಅದು ತನಗೆ ಸಿಂಹದ ಒಡಲಲ್ಲಿ ಸಿಕ್ಕಿತೆಂಬುದನ್ನು ಸ್ಯಾಮ್ಸನನು ತನ್ನ ತಂದೆ ತಾಯಿಗೆ ಹೇಳಲಿಲ್ಲ. ನಾನು ನಿಮಗೆ ಒಂದು ಒಗಟನ್ನು ಹೇಳುತ್ತೇನೆ. ನೀವು ಔತಣದ 7 ದಿನಗಳಲ್ಲಿಯೇ ಅದನ್ನು ಬಿಚ್ಚಿ ಅರ್ಥವನ್ನು ಹೇಳಿದರೆ ನಿಮಗೆ 30 ದುಪ್ಪಟ್ಟುಗಳನ್ನು 30 ವಿಶೇಷ ವಸ್ತ್ರಗಳನ್ನು ಕೊಡುವೆನು ಅಂದನು. ಆಗ ಸ್ಯಾಮ್ಸನನು ಹೇಳಿದ್ದೇನೆಂದರೆ, ನಿಮ್ಮಿಂದ ಆಗದೇ ಹೋದರೆ ನೀವು ನನಗೆ 30 ದುಪ್ಪಟ್ಟುಗಳನ್ನು 30 ವಸ್ತ್ರಗಳನ್ನು ಕೊಡಬೇಕು ಎಂದು ಸ್ಯಾಮ್ಸನನು ಉತ್ತರ ಕೊಟ್ಟನು. ಸ್ಯಾಮ್ಸನ್ ಕೇಳಿದ ಈ ಒಗಟಿಗೆ ಅದಕ್ಕೆ ತಮ್ಮ ಸ್ನೇಹಿತರು ಹೀಗೆಂದರು. ಸ್ಯಾಮ್ಸನ್ ಕೇಳಿದ ಈ ಪ್ರಶ್ನೆಗೆ ಅವರು ಸ್ನೇಹಿತರು ಹೀಗಂದರು, ಸರಿ, ನಿನ್ನೊಟ್ಟನ್ನು ಕೇಳು, ನಿನ್ನ ಒಗಟನ್ನು ಹೇಳಿದರೆ ನಾವು ಕೇಳುತ್ತೇವೆ, ಕೇಳಿ ಅದಕ್ಕೆ ಉತ್ತರ ನೀಡುತ್ತೇವೆ ಎಂದು ಅವರ ಸ್ನೇಹಿತರು ಆತನಿಗೆ ಹೇಳಿದರು. ಆಗ ಸ್ಯಾಮ್ಸನನು ಅವರಿಗೆ ಹೀಗೆ ಪ್ರಶ್ನೆ ಹಾಕಿದನು, ತಿಂದು ಬಿಡುವಂಥದ್ದರಿಂದ ತಿನ್ನತಕ್ಕದ್ದು ದೊರಕಿತು, ಕ್ರೂರವಾದದ್ದರಿಂದ ಮಧುರವಾದದ್ದು ಸಿಕ್ಕಿತು ಎಂದು
ಸ್ಯಾಮ್ಸನನು ಹೇಳಿದನು. 3 ದಿನಗಳಾದರೂ ಅವರು ಅದನ್ನು ಬಿಚ್ಚಲಾರದೆ ಹೋದರು. ಅವರು 7ನೇ ದಿನಗಳಲ್ಲಿ ಸ್ಯಾಮ್ಸನನು ಆ ಸ್ಯಾಮ್ಸನನ ಹೆಂಡತಿಗೆ ಹೀಗಂದರು. ಅವರು 7ನೇ ದಿನಗಳಲ್ಲಿ ಸ್ಯಾಮ್ಸೋನನ ಹೆಂಡತಿಯ ಬಳಿಗೆ ಬಂದು ಆಕೆಯನ್ನು ಹೀಗೆ ಬೆದರಿಸಿದರು. ನಿನ್ನ ಗಂಡನನ್ನು ಮರಳುಗೊಳಿಸಿ ಅವನಿಂದ ಒಗಟಿನ ಅರ್ಥವನ್ನು ತಿಳಿದುಕೋ, ಇಲ್ಲವಾದರೆ ನಾವು ನಿನ್ನನ್ನು ನಿನ್ನ ತಂದೆಯ ಮನೆಯವರನ್ನು ಬೆಂಕಿಯಿಂದ ಸುಟ್ಟು ಬಿಡುವೆವು. ನಮಗಿರುವುದೆಲ್ಲವನ್ನು ಕಸುಗೊಳ್ಳುವುದಕ್ಕೋಸ್ಕರ ನಮ್ಮನ್ನು ಇಲ್ಲಿಗೆ ಕರೆಸಿಕೊಂಡಿರೋ ಎಂದು ಈ ಥರ ಸ್ಯಾಮ್ಸನ್ ಹೆಂಡತಿಗೆ ಬೆದರಿಸಿದರು. ಆಕೆಯು ಸಾಮ್ಸೋನನ ಮುಂದೆ ಅಳುತ್ತಾ ಹೋಗಿ, ನೀನು ನನ್ನನ್ನು ಪ್ರೀತಿಸುವುದಿಲ್ಲ, ದ್ವೇಷಿಸ್ತೀಯಷ್ಟೇ. ನನ್ನ ಜನರಿಗೆ ಒಗಟನ್ನು ಹೇಳಿದ್ದಿ, ಅದರ ಅರ್ಥವನ್ನು ನನಗೆ ತಿಳಿಸಲಿಲ್ಲವಲ್ಲ ಎಂದು ಆಕೆಯು ಬಹಳವಾಗಿ ಅಳುತ್ತಾ ಇದ್ದಳು. ದಿನೇ ದಿನೇ ಅಳುವುದನ್ನು ನೋಡಿ ಸಾಮ್ಸನನು ಅದನ್ನು ನೋಡಿ ಒಗಟು ಹೇಳಿ 7 ದಿನವಾದರೂ ಆತ ಹೇಳಿರ್ತಕ್ಕಂಥ ಗುಟ್ಟನ್ನು, ಆ ಒಗಟಿನ ಅರ್ಥವನ್ನು ಯಾರಿಗೆ ತಿಳಿಸಲಿಲ್ಲ. ಕೊನೆಗೂ ಹೆಂಡತಿ ಬಂದು ಸ್ಯಾಮ್ಸನನ ಮುಂದೆ ಅಳುತ್ತಾ ಹೀಗಂದಳು. 7ನೇ ದಿನದಲ್ಲಿ ಆಕೆಯು ಬಹಳವಾಗಿ ಪೀಡಿಸಿದ್ದರಿಂದ ಸ್ಯಾಮ್ಸನನು ಹೇಳಿಬಿಟ್ಟನು. ಆಕೆಯು ಒಗಟಿನ ಅರ್ಥವನ್ನು ತನ್ನ ಜನರಿಗೆ ತಿಳಿಸಿದಳು. ಆಕೆಯು ಒಗಟಿನ ಅರ್ಥವನ್ನು ತನ್ನ ಪೀಡಿಸಿದ ಜನರಿಗೆ ಸ್ಯಾಮ್ಸನ್ ಹತ್ರ ತಿಳಿದುಕೊಂಡು ತನ್ನ ಜನರಿಗೆ ಒಗಟಿನ ಅರ್ಥವನ್ನು ಹೇಳೇ ಬಿಟ್ಟಳು. ಅವರೆಲ್ಲರೂ ಆ ಒಗಟಿನ ಅರ್ಥವನ್ನು ತಿಳಿದುಕೊಂಡು ಓಡಿ ಓಡಿ ಸ್ಯಾಮ್ಸನ್ ಹತ್ತಿರ ಬಂದು ಹೀಗಂದರು. ಸೂರ್ಯ ಅಸ್ತಮಾನಕ್ಕೆ ಮೊದಲು ಅವನಿಗೆ ಹೀಗಂದರು. ಸ್ಯಾಮ್ಸನನ ಹತ್ತಿರ ಬಂದು ಅವರೆಲ್ಲರೂ ಹೀಗೆಂದು ಉತ್ತರ ಕೊಟ್ಟರು. ಒಗಟಿನ ಅರ್ಥವನ್ನು ಸ್ನೇಹಿತರೆಲ್ಲರೂ ಹೀಗೆಂದು ಹೇಳಿದರು. ಅದೇನೆಂದರೆ, ಜೇನಿಗಿಂತ ಸಿಹಿಯಾದದ್ದು ಯಾವುದು, ಸಿಂಹಕ್ಕಿಂತ ಕ್ರೂರವಾದದ್ದು ಯಾವುದು ಎಂದು ಅವರು ಬಹಳ ಗರ್ವದಿಂದ ಸ್ಯಾಮ್ಸನನಿಗೆ ಉತ್ತರ ಕೊಟ್ಟರು. ಓಹೋ, ನೀವು ನನ್ನ ಹೆಂಡತಿ ಹತ್ತಿರ ಕೇಳಿಕೊಂಡು ನನಗೆ ಉತ್ತರ ತಿಳಿಸಿದಿರಾ? ಇಲ್ಲದಿದ್ದರೆ ನಿಮ್ಮ ಕೈಯಲ್ಲಿ ಆ ಒಗಟನ್ನು ಬಿಡಿಸುವುದು ಆಗುತ್ತಿರಲಿಲ್ಲ. ನನ್ನ ಹೆಂಡತಿಯನ್ನು ಅಳಿಸಿ ಗೋಳಾಡಿಸಿ ನನ್ನ ಹೆಂಡತಿ ನನ್ನ ಮಾವನನ್ನು ಸುಟ್ಟು ಬಿಡುತ್ತೇವೆಂದು ಎದುರಿಸಿ ಆ ಒಗಟಿನ ಅರ್ಥವನ್ನು ತಿಳಿದುಕೊಂಡು ಇವಾಗ ನನಗೆ ಹೇಳಲಿಕ್ಕೆ ಬಂದಿರುವಿರಾ? ಇಲ್ಲದಿದ್ದರೆ ನಿಮ್ಮಿಂದ ಆಗುತ್ತಿರಲಿಲ್ಲ. ತನ್ನ ಸ್ನೇಹಿತರು ಒಗಟಿನ ಅರ್ಥವನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಸಾಮ್ಸನನು ಅವರಿಗೆ 30 ವಿಶೇಷ ವಸ್ತ್ರಗಳನ್ನು ಅವರಿಗೆ ನೀಡಿದನು. ನೀಡಿ ಆತನು ಒಳ್ಳೆ ಗರ್ವದಿಂದ ಆತನು ಹಿಂತಿರುಗಿ ಹೋದನು. ಇತ್ತ ಸಂಸೋನನ ಹೆಂಡತಿಯನ್ನು ಆ 30 ಮಂದಿಯಲ್ಲಿ ಅವನಿಗೆ ಸ್ನೇಹಿತನಾಗಿರ್ತಕ್ಕಂಥ ಒಬ್ಬನಿಗೆ ಮದುವೆ ಮಾಡಿಕೊಟ್ಟರು.
ಸೈನಿಕರು ಸಾಮ್ಸನನ್ನು ಹಿಡಿಯುವುದಕ್ಕೆ ದೆಲೀಲಳನ್ನು ಕರ್ಕೊಂಡು ಬನ್ನಿರಿ. ಹೋಗಿ ನಮ್ಮ ಫಿಲಿಸ್ಟಿಯರ ಹೆಣ್ಣು ಮಗಳಾದ ದೆಲೀಲಳನ್ನು ನನ್ನ ಹತ್ತಿರ ಕರೆದುಕೊಂಡು ಬನ್ನಿರಿ. ಓ ದೆಲೀಲಳೇ, ನಿನ್ನನ್ನು ಕರೆಸಿದ ಉದ್ದೇಶವೇನೆಂದರೆ ನಮಗೆ ಎದುರಾಗಿ ನಿಂತಿರುವ ಒಬ್ಬ ಪರಾಕ್ರಮ ವೀರನು, ಅವನ ಹೆಸರು ಸಂಸೋನನು. ಅವನು ನಮ್ಮ ಫಿಲಿಸ್ಟಿಯ ಜನಾಂಗಕ್ಕೆ ಎದುರಾಗಿದ್ದಾನೆ. ನಾವು ಎಷ್ಟು ಹೊಡೆದರೂ, ಎಷ್ಟು ಜನ ಹೋದರೂ, ಎಷ್ಟು ಸೈನಿಕರು ಹೋದರೂ ನಮ್ಮನ್ನು ಕುಂಗಿಸೇ ಬಿಡುತ್ತಾನೆ. ಅದಕ್ಕಾಗಿ ನಮಗೊಂದು ಉಪಾಯ ಬಂತು. ನಮ್ಮ ಸೈನಿಕ ಹೇಳಿದಾಗೆ ನೀನು ಅವನನ್ನು ಮರಳುಗೊಳಿಸಿ ಅವನ ಮಹಾಶಕ್ತಿಯ ಬಲ ಯಾವುದೆಂಬುದನ್ನು, ನಾವು ಅವನನ್ನು ಗೆದ್ದು ಕಟ್ಟಿ ಕುಂದಿಸುವುದು ಹೇಗೆಂಬುದನ್ನು ಗೊತ್ತು ಮಾಡಿಕೊಂಡು ಬಂದು ಆ ಒಂದು ಗುಟ್ಟು ಏನೆಂಬುದು ನಮಗೆ ತಿಳಿಸು. ಹಾಗೆ ಮಾಡಿದರೆ ಇಲ್ಲಿರ್ತಕ್ಕಂಥ ನಾವೆಲ್ಲರೂ, ನಮ್ಮಲ್ಲಿ ಪ್ರತಿಯೊಬ್ಬನೂ ನಿನಗೆ 1100 ರೂಪಾಯಿ ಕೊಡಬೇಕು.